ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಯಾವುದೇ ಥರನಾದಂಥ ಬೀಡ್ಸ್ ಹಾಕದೆ ಯಾವ ಥರನಾಗಿ ಕುಚ್ಚನ್ನು ಹಾಕೋದಂತ ತೋರಿಸ್ತೀನಿ. ಅದು ಸಿಂಪಲ್ಲಾಗಿ ಬೇಬಿ ಕುಚ್ಚು. ನಾನಿಲ್ಲಿ ಸೀರೆನ ಈ ಥರನಾಗಿ ಹಾಕ್ಕೊಂಡಿದ್ದೀನಿ. ಇದು ಸೀರೆ ಜರಿಬಾರ್ದು ಅಂತ ನಾನಿಲ್ಲಿ ಹೀಗೆ ಈ ಥರದಂಥ ಕಟ್ಟಿಗೆನ ಇದ್ರ ಮೇಲೆ ಭಾರವಾಗಿ ಸಾರಿ ಮೇಲೆ ಇಟ್ಕೋತಾ ಇದ್ದೀನಿ. ಈ ಥರನಾಗಿ ಇಟ್ಕೊಳ್ಳೋದ್ರಿಂದ ನಾವು ಎಷ್ಟೇ ಜೋರಾಗಿ ಜಗ್ಗಿದ್ರೂ ಸಹಿತ ಸೀರೆ ಕೆಳಗಿನ ಮೇಲೆ ಆಗುವುದಿಲ್ಲ. ಅದಾದಮೇಲೆ ನಾನಿಲ್ಲಿ ಮಾರ್ಕ್ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಪ್ರತಿ ಸೀರೆ ಕುಚ್ಚಿಗೂ ಇಲ್ಲಿ ಒಂದು ಅರ್ಧ ಇಂಚಿನಷ್ಟು ಗ್ಯಾಪ್ ಬಿಟ್ಟು ಹಾಕ್ಕೋಬೇಕು. ನಾನಿಲ್ಲಿ 1.5 ಅಷ್ಟು ನಾನು 1 ಇಂಚಿನಷ್ಟು ಗ್ಯಾಪ್ ಬಿಟ್ಕೋತಾ ಕುಚ್ಚನ್ನು ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಇವಾಗ ಈ ಥರನಾಗಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕುಚ್ಚು ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗೆ ಬೇಗನೆ ಕಂಪ್ಲೀಟ್ ಆಗುತ್ತೆ, ನೀಟಾಗಿ ಕಾಣಿಸುತ್ತೆ. ಒಂದೇ ಮೆಜರ್ಮೆಂಟಲ್ಲಿ ಪೂರ್ತಿ ಎಂಡ್ ಆಗೋವರೆಗೂ ಸಾರಿ ಕುಚ್ಚು ಹಾಕೋಬಹುದು. ನಾನಿಲ್ಲಿ 2 ಕಲರ್ ದಾರನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಗ್ರೀನು, ಇನ್ನೊಂದು ಸ್ವಲ್ಪ ರೆಡ್ ಕಲರು. ನಾನಿಲ್ಲಿ ಈ ಥರನಾದಂಥ ದಾರನ ಯೂಸ್ ಮಾಡ್ತಾ ಇದ್ದೀನಿ. ಹೀಗೆ ದಪ್ಪ ಸೂಜೊಳಗೆ ಸೇರಿಸಿ ಇಟ್ಕೊಂಡಿದ್ದೀನಿ. ಸುತ್ತಿ ಉದ್ದವಾಗಿ ಸುತ್ತಿ ನೋಡಿ ಎಷ್ಟು ಉದ್ದವಾಗಿ ಸುತ್ತಿದ್ದೀನಿ ಅಂತ ತೋರಿಸ್ತೀನಿ. ಉದ್ದವಾಗಿ ಸುತ್ತಿದ್ದೀನಿ, ಇಷ್ಟು ಉದ್ದವಾಗಿ ಸುತ್ಕೊಂಡಿದ್ದೀನಿ. ಒಮ್ಮೆಲೇ ಸುತ್ತಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಐರನ್ ಮಾಡೋದ್ರಿಂದ ಕುಚ್ಚು ನೀಟಾಗಿ ಕಾಣಿಸುತ್ತೆ. ಹಾಗೆ ಈ ಥರದಂಥ ಸಣ್ಣ ಸೂಜಿ ಇರುತ್ತಲ್ವ, ಆ ಸಣ್ಣ ಸೂಜಿ ಒಳಗೆ ಜರಿತ್ರೆನ ಯೂಸ್ ಮಾಡ್ತಾಯಿದ್ದೀನಿ. ಸೀಜರು ಇವಾಗ ಹೇಗೆ ಹಾಕೋದಂತ ತೋರಿಸ್ತೀನಿ. ನಾವೀಗ ಆಲ್ರೆಡಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀವಿ ಕುಚ್ಚನ್ನು. ಮೆಜರ್ಮೆಂಟಿಗೆ ಮಾರ್ಕ್ ಮಾಡಿ ಇಟ್ಕೊಂಡಲ್ಲಿ ನಾವು ಹೀಗೆ ಹಾಕಿ ತೆಗಿಬೇಕು. ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀಟಾಗಿ ಜೋಡಿಸ್ಕೊಂಡು ಜರಿ ಥ್ರೆಡನ್ನು ಹಾಕಿ ನಾಟ್ ಹಾಕೋಬೇಕು. ನಾನಿಲ್ಲಿ ನಾಟ್ ಹಾಕೋತಾ ಇದ್ದೀನಿ. ನಾಟ್ ಹಾಕ್ಕೊಂಡು ಇಲ್ಲಿ ನಾನು 4 ನಾಟ್ ಹಾಕೋತೀನಿ. ನಾಟ್ ನಾವು 4 ಹಾಕೊಳ್ಳೋದ್ರಿಂದ ಬಿಗಿ ಆಗುತ್ತೆ, ಅದಕ್ಕೋಸ್ಕರ. ಹೀಗೆ ಚುಚ್ಚಿ ಯಾವ ಸೈಜಿಗೆ ಬೇಕು ನೋಡಿ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬಂತು. ಇವಾಗ ನಾನು ನೆಕ್ಸ್ಟ್ ಕುಚ್ಚನ್ನು ಹೇಗೆ ಹಾಕೋದಂತ ತೋರಿಸ್ತೀನಿ. ಇವಾಗ 2ನೇ ಕುಚ್ಚು ಹೇಗೆ ಹಾಕೋದಂತ ತೋರಿಸ್ತೀನಿ. ಮಾರ್ಕ್ ಮಾಡಿ ಇಟ್ಕೊಂಡಿದ್ವಲ್ಲ ಅಲ್ಲಿನೇ ಹಾಕ್ತಾಯಿದ್ದೀನಿ. ಇವಾಗ ಯಾವ ಸೈಜಿಗೆ ಬೇಕು ನೋಡಿಕೊಂಡು ಆ ಸೈಜಿಗೆ ಹಾಕೋಬೇಕು. ಜರಿ ಥ್ರೆಡ್ ಹಾಕೋತಾ ಇದ್ದೀನಿ. ಜರಿ ಥ್ರೆಡ್ ಹಾಕೋತಾ ಇದ್ದೀನಿ. ಜರಿ ಥ್ರೆಡ್ ಹಾಕ್ಕೊಂಡು 4 ನಾಟ್ ಹಾಕೋತಾ ಇದ್ದೀನಿ. ಫಸ್ಟ್ ಎಷ್ಟು ನಾಟ್ ಹಾಕ್ಕೊಂಡಿರ್ತೀರ ಅಷ್ಟೇ ನಾಟನ್ನು ಸಾರಿ ಎಂಡ್ ಆಗೋವರೆಗೂ ಹಾಕೋತಾ ಹೋಗಬೇಕು. 4 ನಾಟ್ ಹಾಕಂದ್ರೆ ಬಿಗಿ ಆಗುತ್ತೆ. ಮೇಲ್ಗಡೆಯಿಂದ ದಾರನ ಹೀಗೆ ಚುಚ್ಚಿ ಎಳ್ಕೊಂಡ್ರೆ ಫಸ್ಟಿಗೆ ನಾವು ಯಾವ ಸೈಜಿಗೆ ಕಟ್ ಮಾಡ್ಕೊಂಡಿದ್ವಲ್ವ ಕುಚ್ಚನ್ನು ಅದೇ ಸೈಜಿಗೆ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಕುಚ್ಚು ಅಷ್ಟೊಂದು ಕರೆಕ್ಟಾಗಿ ಕಾಣಿಸಲ್ಲ. ನಾನಿವಾಗ 2 ಗ್ರೀನ್ ಹಾಕ್ಕೊಂಡೆ. ಇವಾಗ ಸ್ವಲ್ಪ ಲೈಟ್ ರೆಡ್ ಇದೆ, ಅದನ್ನು ಹಾಕೋತಾ ಇದ್ದೀನಿ. ಅದು ಸೇಮು 75 ಎಳೆ ದಾರನ ತೊಗೊಂಡಿದ್ದೆ. ನಾಲ್ಕು ನಾಟ್ ಹಾಕ್ಕೋಬೇಕು.
4 ನಾಟ್ ಹಾಕ್ಕೊಂಡು ಮೇಲ್ಗಡೆಯಿಂದ ಸೂಜಿನ ಸೇಮ್ ಇದೇ ಥರನಾಗಿ ಫುಲ್ ಸೀರೆಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಿ. ನಾಲ್ಕು ನಾಟ್ ಹಾಕೋಬೇಕು. ನಾಟ್ ಹಾಕೊಂಡು ಕಟ್ ಮಾಡ್ಕೋಬೇಕು. ಇವಾಗ ಮತ್ತೆ 2 ಕಲರ್ ಚೇಂಜ್ ಮಾಡುತ್ತಾ ಇದ್ದೀನಿ. ನೀವು ಬೇಕಾದರೆ ಒಂದೊಂದು ಕಲರನ್ನು ಹಾಕ್ಕೋಬೋದು, ಬೇಕಾದರೆ 4 ಕಲರು ಈ ಥರನಾಗಿ ಹಾಕ್ಕೋಬೋದು. ಸ್ಪೇಸ್ ಇನ್ನೂ ಸ್ವಲ್ಪ ಸಮೀಪನೂ ಹಾಕ್ಕೋಬೋದು, ಸ್ವಲ್ಪ ದೂರನೂ ಹಾಕ್ಕೋಬೋದು. ನಿಮಗೆ ಯಾವ ಥರನಾಗಿ ಬೇಕು ಅದೇ ಥರನಾಗಿ ಹಾಕ್ಕೋತಾ ಹೋಗ್ಬೋದು. ನಾಟ್ ಹಾಕ್ಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಳ್ಳುವಾಗ ಒಂದೇ ಸವನೆ ಬಂದಿಲ್ಲ ಅಂದರೆ ಲಾಸ್ಟಿಗೂ ಸಹಿತ ನೋಡಿಕೊಂಡು ಒಂದೇ ಸವನಾಗಿ ಕಟ್ ಮಾಡ್ಕೋಬೋದು. ಪೂರ್ತಿ ಆದಮೇಲೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.